ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕೇಂದ್ರದಿಂದ ಅತ್ಯವಶ್ಯಕ ವಸ್ತುಗಳ ಕಾಯ್ದೆ ಜಾರಿಯಾಗಿದೆ. ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿದೆ. ಯುದ್ಧದ ಪರಿಣಾಮದ್ದು ಕಾಯ್ದೆಯನ್ನು ಜಾರಿ ಮಾಡಿದೆ ಈಗ ಕೇಂದ್ರ. LPG ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ದೇಶದಲ್ಲಿನ ತೈಲ ಶುದ್ಧೀಕರಣ ಕಂಪನಿಗಳಿಗೆ ಈ ಆದೇಶ ಹೋಗಿದೆ. ಸಾರ್ವಜನಿಕ ತೈಲ ಮಾರಾಟ ಕಂಪನಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ LPG ಉತ್ಪಾದನೆಯನ್ನು ಹೆಚ್ಚಿಸಿ ಗೃಹ ಬಳಕೆಗೆ ಒದಗಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗೃಹ ಬಳಕೆದಾರರಿಗೆ ಮಾತ್ರ ಪೂರೈಸುವಂತೆ ಖಡಕ್ ಆದಂಥ ಆದೇಶ ಬಂದಿದೆ. ಹಾಗಾದರೆ ಏನಿದು ಅತ್ಯವಶ್ಯಕ ವಸ್ತುಗಳ ಕಾಯ್ದೆ? ಅತ್ಯವಶ್ಯಕ ವಸ್ತುಗಳ ಕಾಯ್ದೆ 1955 ಭಾರತದಲ್ಲಿ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಇಂಧನ, ಔಷಧಿಗಳಂತಹ ವಸ್ತುಗಳ ಪೂರೈಕೆ ಖಚಿತಪಡಿಸಿಕೊಳ್ಳಲು ಮತ್ತು ಅಕ್ರಮ ದಾಸ್ತಾನು ಬೆಲೆ ಏರಿಕೆ ತಡೆಯಲು ಜಾರಿಯಲ್ಲಿರುವಂಥ ಕಾನೂನಾಗಿದೆ. ಇದು ತುರ್ತು ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೆಲೆ ನಿಯಂತ್ರಿಸಲು ಮತ್ತು ವಿತರಣೆ ನಿರ್ವಹಿಸಲು ಇದು ವ್ಯಾಪಕ ಅಧಿಕಾರ ನೀಡುತ್ತೆ. ಸರ್ಕಾರ ಕಾಯ್ದೆಯಡಿ ಯಾವುದೇ ವಸ್ತುವನ್ನು ಅಗತ್ಯ ಎಂದು ಘೋಷಿಸಬಹುದು. ಕೋವಿಡ್ ವೇಳೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅಗತ್ಯ ವಸ್ತು ಅಂತ ಘೋಷಣೆ ಮಾಡಲಿಕ್ಕಿತ್ತಲ್ವ, ಹಾಗೆ ಇನ್ನು ಕಾಯ್ದೆಯಡಿ ನಿಯಮ ಉಲ್ಲಂಘಿಸಿದವರಿಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಅಂದರೆ ಎಮರ್ಜೆನ್ಸಿ ಅಂತ ಹೇಳ್ತೀವಿ ನಾವು. ತುರ್ತು ಪರಿಸ್ಥಿತಿಯಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳು ಅಂಥೇಳಿ, ಬಳಕೆಯ ಪದಾರ್ಥಗಳು ಅಂಥೇಳಿ. ಈಗ ಕೇಂದ್ರ ಸರ್ಕಾರದ ಈ ಒಂದು ಖಡಕ್ ಆದೇಶ ಕಂಪನಿಗಳು ಪಾಲನೆ ಮಾಡಲೇಬೇಕಾಗಿದೆ.